ಕರ್ನಾಟಕದಲ್ಲಿ ರೇರಾ ಎಂಬ ಹಲ್ಲಿಲ್ಲದ ಹಾವು ಬಿಲ್ಡರ್ಗಳ ಮುಂದೆ ಮಂಡಿಯೂರಿದೆಯಾ? ರೇರಾ ಪ್ರಾಧಿಕಾರ ಸಾವಿರಾರು ದೂರುಗಳಿದ್ರೂ ತನಿಖೆ ಮಾತ್ರ ಮುಗಿತಾಲೇ ಇಲ್ಲ. ಕರ್ನಾಟಕದಲ್ಲಿ ರೇರಾ ಹಲ್ಲಿಲ್ಲದ ಹಾವಾಗಿ ಮಾರ್ಪಟ್ಟಿದೆ. ಬಿಲ್ಡರ್ಗಳ ಮುಂದೆ ಮಂಡಿಯೂರಿದೆಯಾ ರೇರಾ ಪ್ರಾಧಿಕಾರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಸಾವಿರಾರು ದೂರುಗಳಿವೆ, ತನಿಖೆ ಮಾತ್ರ ಇನ್ನೂ ಮುಗಿತಾ ಇಲ್ಲ. ನೋಟಿಸ್ ನೀಡಿದ್ರು ಕೇರ್ ಮಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಕುಳಗಳು. ಉತ್ತರವನ್ನು ನೀಡಿದ ಬಿಲ್ಡರ್ಗಳ ದರ್ಪಕ್ಕೆ ಇಲ್ಲಿ ಮಿತಿಯೇ ಇಲ್ಲ ಅನ್ನುವಂತಾಗಿದೆ. ಹಣ ಕೂಡಿಟ್ಟು ಮನೆ ಕೊಂಡವರಿಗೆ ಬೀದಿಗೆ ಬೀಳುವ ಆತಂಕ ಶುರುವಾಗಿದೆ. ರೇರಾ ಪ್ರಾಧಿಕಾರ ಮಾತ್ರ ಕೈಕಟ್ಟಿ ಕುಳಿತು ತಮಾಷೆ ನೋಡ್ತಾ ಇದೆ. ನೋಟಿಸ್ ನೀಡಿದ್ರು ಕೇರ್ ಮಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಕುಳಗಳು. ಬರೋಬ್ಬರಿ 1950 ದೂರುಗಳು ಬಂದಿದ್ರು, ಕ್ರಮ ಯಾಕಿಲ್ಲ? ಒಬ್ಬನೇ ಒಬ್ಬ ಬಿಲ್ಡರ್ ವಿರುದ್ಧ ಇದುವರೆಗೆ ಯಾವುದೇ ಕ್ರಮ ಕೂಡ ತೆಗೆದುಕೊಳ್ಳಲಾಗಿಲ್ಲ. ಹಣ ಹೋದ್ರೆ ನೀವೇ ಹೊಣೆ ಅಂತ ಗ್ರಾಹಕರಿಗೆ ಎಚ್ಚರಿಕೆಯನ್ನು ನೀಡಲಾಗ್ತಿದೆ. ಹಾಗಾದ್ರೆ ರೇರಾ ಪ್ರಾಧಿಕಾರ ಇರೋದಾದ್ರೂ ಯಾಕೆ? ಕೇವಲ ನಾಮಕಾವಸ್ಥೆಗ? ಬಿಲ್ಡರ್ಗಳನ್ನ ಜೈಲಿಗೆ ಕಳುಹಿಸುವ ಅಧಿಕಾರ ಇದ್ದು ನಡುತ್ತಾ ಇದೆ ವ್ಯವಸ್ಥೆ. ಪ್ರಭಾವಿಗಳ ಒತ್ತಡಕ್ಕೆ ರೇರಾ ಶರಣಾಗಿದೆಯೇ? ಇದೇ ಕಾರಣಕ್ಕೆ ಸಾರ್ವಜನಿಕರು ಹೇಳೋದು ರೇರಾ ಹಲ್ಲಿಲ್ಲದ ಹಾವು ಅಂತ. ಟಾಪ್ ಬಿಲ್ಡರ್ಗಳ ವಿರುದ್ಧವೇ ನೂರಾರು ದೂರಿವೆ, ಆದ್ರೂ ಅವರಿಗೆ ಅಧಿಕಾರಿಗಳೇ ಬೆಂಗಾವಲಾಗಿ ನಿಂತಿದ್ದಾರೆಯೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. 2018ರ ದೂರುಗಳಿಗೂ ಇನ್ನೂ ಸಿಕ್ಕಿಲ್ಲ ನ್ಯಾಯದ ಭಾಗ್ಯ. ಗ್ರಾಹಕರ ರಕ್ತ ಹೀರ್ತಿರುವ ಬಿಲ್ಡರ್ಗಳಿಗೆ ಯಾರ ಭಯವೂ ಇಲ್ಲ, ಯಾರ ಅಂಕೆ ಶಂಕೆಯೂ ಇಲ್ಲ. ದಂಡ ವಿಧಿಸುವ ಅಸ್ತ್ರಕ್ಕೆ ತುಕ್ಕು ಹಿಡಿಸಿದೆ ಈ ಪ್ರಾಧಿಕಾರ. ಮನೆ ಕಳೆದುಕೊಂಡವರ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆ. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಮನೆ ಖರೀದಿದಾರರ ಹಿತರಕ್ಷಣೆಗೋಸ್ಕರ ರೇರಾ ಕಾಯ್ದೆ ಜಾರಿಯಲ್ಲಿರುವಂಥದ್ದು. ಆದರೆ ತಪ್ಪು ಮಾಡುವ ಬಿಲ್ಡರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಅದಕ್ಕೆ ಸಾಕಷ್ಟು ಅಧಿಕಾರವಿಲ್ಲ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಮತ್ತೆ ಅಥವಾ ಇದ್ದಂಥ ಅಧಿಕಾರವನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಇದನ್ನ ಸಾರ್ವಜನಿಕರು ಕೂಡ ಹಲ್ಲಿಲ್ಲದ ಹಾವು, ಹಲ್ಲಿಲ್ಲದ ಹುಲಿ ಅಂತೆಲ್ಲ ಕರೆಯುವಂಥದ್ದು ನಾವು ನೋಡ್ತಿದ್ದೀವಿ. ಗ್ರಾಹಕರೇ ಹೊಣೆ ಅನ್ನೋದಾದ್ರೆ ಇಲ್ಲಿ ಕ್ರಮ ತೆಗೆದುಕೊಳ್ಳೋರು ಯಾರು ಬಿಲ್ಡರ್ಗಳ ವಿರುದ್ಧ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇತ್ತೀಚಿನ ಒಂದಷ್ಟು ಬೆಳವಣಿಗೆಗಳು ಕೂಡ ನಾವು ಗಮನಿಸ್ತಾ ಹೋದ್ರೆ, ಹೈಕೋರ್ಟ್ ಕೂಡ ಒಂದು ಸಂದರ್ಭದಲ್ಲಿ ರೇರಾಗೆ ಶಾಸನಾತ್ಮಕ ಅಧಿಕಾರ ಇಲ್ಲ ಮತ್ತೆ ದಂಡ ವಿಧಿಸುವ ಪ್ರಕ್ರಿಯೆಯಲ್ಲಿ ಮಿತಿಗಳಿವೆ ಅಂತ ಅಭಿಪ್ರಾಯಪಟ್ಟಿತ್ತು. ಇದರಿಂದಾಗಿ ಆದೇಶಗಳು ಹೊರಬಿದ್ರೂ ಅವುಗಳ ಜಾರಿ ವಿಳಂಬವಾಗ್ತಾ ಇರುವಂಥದ್ದು ಗ್ರಾಹಕರಲ್ಲಿ ಅಸಮಾಧಾನ ಮೂಡಿಸಿದ್ದು ನಾವು ನೋಡಿದ್ದೀವಿ. ಸೊ ಈ ಬೆಳವಣಿಗೆ ನಾವು ನೋಡ್ತಾ ಹೋದ್ರೆ ಬರೋಬ್ಬರಿ 1950 ದೂರುಗಳು ಬಂದಿದ್ರು ಕೂಡ ಕ್ರಮ ಮಾತ್ರ ಇನ್ನೂ ತೆಗೆದುಕೊಳ್ಳಲಾಗಿಲ್ಲ. ಒಬ್ಬನೇ ಒಬ್ಬ ಬಿಲ್ಡರ್ ವಿರುದ್ಧ ಹಣ ಹೋದ್ರೆ ನೀವೇ ಹೊಣೆ ಅಂತ ಗ್ರಾಹಕರಿಗೆ ಎಚ್ಚರಿಕೆ ನೀಡಲಾಗುತ್ತೆ. ಹಾಗಾದ್ರೆ ರೇರಾ ಪ್ರಾಧಿಕಾರ ಇರೋದಾದ್ರೂ ಯಾಕೆ? ಕೇವಲ ನಾಮಕಾವಸ್ಥೆಗೆ ಮಾತ್ರನ? ಈ ಒಂದು ಭಾಗ್ಯಕ್ಕೆ ರೇರಾ ಅಗತ್ಯ ಇತ್ತ ಪ್ರಾಧಿಕಾರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಬೆಂಗಳೂರಿನ ಟಾಪ್ ಬಿಲ್ಡರ್ಗಳ ವಿರುದ್ಧವೇ ನೂರಾರು ದೂರುಗಳಿವೆ, ಆದರೂ ಅಧಿಕಾರಿಗಳೇ ಬೆಂಗಾವಲಾಗಿ ನಿಂತಿದ್ದಾರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದ್ದು, ದಂಡ ವಿಧಿಸುವ ಅಸ್ತ್ರಕ್ಕೆ ತುಕ್ಕು ಹಿಡಿದಿದೆಯೇ ಈ ಪ್ರಾಧಿಕಾರಕ್ಕೆ? ಮನೆ ಕಳ್ಕೊಂಡವರು ಕಣ್ಣೀರಿ ಬೆಲೆ ಇಲ್ಲದಂತಾಗಿದೆ ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಕರ್ನಾಟಕದಲ್ಲಿ ರೇರಾ ಅನ್ನುವಂಥದ್ದು ಹಲ್ಲಿಲ್ಲದ ಹಾವು ಅಂತಲೇ ಸಾರ್ವಜನಿಕರು ಮಾತಾಡ್ತಾರೆ. ಕಾರಣ ಇಷ್ಟೇ, ಬಿಲ್ಡರ್ಗಳ ಮುಂದೆ ರೇರಾ ಪ್ರಾಧಿಕಾರ ಮಂಡಿಯೂರು ಬಿಟ್ಟಿದೆಯಾ? ಸಾವಿರಾರು ದೂರುಗಳಿದ್ರು ಕೂಡ ತನಿಖೆ ಮಾತ್ರ ಮುಗಿತಾ ಇಲ್ಲ. ನೋಟಿಸ್ ನೀಡಿದ್ರು ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಕುಳಗಳು ವರ್ತಿಸ್ತಾ ಇರುವಂಥದ್ದು. ಮತ್ತೆ ಇದಕ್ಕೆ ಉತ್ತರವನ್ನೂ ನೀಡಿದ ಬಿಲ್ಡರ್ಗಳ ದರ್ಪಕ್ಕೆ ಇಲ್ಲಿ ಮಿತಿನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಗಮನಿಸಬೇಕಾಗುತ್ತೆ ವೀಕ್ಷಕರೇ, ಕರ್ನಾಟಕದಲ್ಲಿ ಮನೆ ಖರೀದಿದಾರರ ಹಿತರಕ್ಷಣೆಗೋಸ್ಕರವೇ ರೇರಾ ಕಾಯ್ದೆ ಜಾರಿಯಲ್ಲಿರೋದು. ಆದರೆ ತಪ್ಪು ಮಾಡುವ ಬಿಲ್ಡರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಅದಕ್ಕೆ ಸಾಕಷ್ಟು ಅಧಿಕಾರ ಇಲ್ಲ. ಇರುವಂತಹ ಅಧಿಕಾರದ ವ್ಯಾಪ್ತಿ ಇದ್ರೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಇದನ್ನ ಸಾರ್ವಜನಿಕರು ಹಲ್ಲಿಲ್ಲದ ಹಾವು ಅಂತಾರೆ, ಹಲ್ಲಿಲ್ಲದ ಹುಲಿ ಅಂತಾರೆ. ಬಿಲ್ಡರ್ಗಳ ಮುಂದೆ ರೇರಾ ಪ್ರಾಧಿಕಾರ ಮಂಡಿಯೂರು ಬಿಟ್ಟಿದ್ಯಾ, ಸೋತು ಶರಣಾಗ್ಬಿಟ್ಟಿದ್ಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ರೇರಾ ಅಂದ್ರೆ ಬಿಲ್ಡರ್ಗಳ ಪಾಲಿಗೆ ರಕ್ಷಣಾ ಕವಚವಾಗಿ ಮಾರ್ಪಟ್ಟಿದೆಯಾ? ಇದು ರೇರಾ ಅನ್ನುವಂಥದ್ದು ಕೇವಲ ಬಿಲ್ಡರ್ಗಳಿಗೆ ಮಾತ್ರ ಉಪಯುಕ್ತವಾಗ್ತಾ ಇದೆಯೇ ವಿನಃ ಇದು ಸಾರ್ವಜನಿಕರಿಗಲ್ಲ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಖರೀದಿದಾರರ ಹಿತರಕ್ಷಣೆಗಲ್ಲ ಈ ರೇರಾ ಅನ್ನುವಂಥ ಒಂದು ಭಾವನೆ ಜನಸಾಮಾನ್ಯರಲ್ಲಿ ಮೂಡುವಂತೆ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಬಿಲ್ಡರ್ಗಳ ದರ್ಪಕ್ಕೆ ರೇರಾ ಶರಣಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಇದೇ ಕಾರಣಕ್ಕೆ ಒಂದಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಹಣ ಹೋದ್ರೆ ನೀವೇ ಹೊಣೆ ಅಂತ ಗ್ರಾಹಕರಿಗೆ ಎಚ್ಚರಿಕೆ ಕೊಡ್ತಾರೆ. ಒಬ್ಬನೇ ಒಬ್ಬ ಬಿಲ್ಡರ್ ವಿರುದ್ಧ ಇವರಿಗೆ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗಿಲ್ಲ. 1950 ದೂರುಗಳು ಬಂದಿದ್ರು, ಕ್ರಮ ಆಗಿಲ್ಲ.
ಬಿಲ್ಡರ್ಗಳನ್ನ ಜೈಲಿಗೆ ಕಳಿಸೋ ಅಧಿಕಾರ ಇದ್ರೂ ಕೂಡ ವ್ಯವಸ್ಥೆ ಗಡಗಡ ನಡುತ್ತಾ ಇದೆ. ಪ್ರಭಾವಿಗಳ ಒತ್ತಡ ಬೇರೆ. ಹಾಗಾಗಿ ರೇರಾ ಇದಕ್ಕೆ ಶರಣಾಗ್ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.